ಮಾರ್ಚ್ 31, 2025ಕ್ಕೆ ಕೊನೆಗೊಂಡ ಹಣಕಾಸು ವರ್ಷವು ಭಾರತೀಯ ಸ್ಕೂಟರ್ ಉದ್ಯಮಕ್ಕೆ ಸ್ಮರಣೀಯ ವರ್ಷವಾಗಿದೆ. ಈ ವರ್ಷ ಮಾರಾಟದಲ್ಲಿ 17% ಗಮನಾರ್ಹ ಬೆಳವಣಿಗೆಯೊಂದಿಗೆ ಒಟ್ಟು 68.53 ಲಕ್ಷ ಸ್ಕೂಟರ್ಗಳು ರಸ್ತೆಗಿಳಿದಿವೆ. ಇದು ಈ ವಲಯಕ್ಕೆ ದಾಖಲೆಯ ಮಟ್ಟವಾಗಿದೆ. ಹೌದು, ಒಂದೇ ವರ್ಷದಲ್ಲಿ ಇಷ್ಟೊಂದು ಗ್ರಾಹಕರು ಸ್ಕೂಟರ್ಗಳನ್ನು ಖರೀದಿಸುವುದು ಅಪರೂಪವಾಗಿದೆ. ಈ ಅಂಕಿಅಂಶಗಳಿಗೆ ಪ್ರಮುಖ ಕಾರಣವೇನೆಂದರೆ, ಪ್ರಮುಖ ಬ್ರ್ಯಾಂಡ್ಗಳು ಹೊಸ ಮತ್ತು ಹೆಚ್ಚು ಆಕರ್ಷಕವಾದ ಸ್ಕೂಟರ್ ಮಾದರಿಗಳನ್ನು ಬಿಡುಗಡೆ ಮಾಡುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಸ್ಕೂಟರ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯಾಗಿದೆ. ಈ ಸ್ಕೂಟರ್ ಉದ್ಯೋಗಿಗಳು, ಶಿಕ್ಷಣ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಸೂಕ್ತವಾಗಿದ್ದು, ಅದಕ್ಕಾಗಿಯೇ ಕಳೆದ ಹಣಕಾಸು ವರ್ಷದಲ್ಲಿ ಮಾರಾಟವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಅಲ್ಲದೆ ಎಲೆಕ್ಟ್ರಿಕ್ ಸ್ಕೂಟರ್ ವಲಯವು ಈ ಬೆಳವಣಿಗೆಗೆ ಬಲವಾದ ಕೊಡುಗೆ ನೀಡಿದೆ. ಈಗ ಬ್ಯಾಟರಿ ತಂತ್ರಜ್ಞಾನ ಸುಧಾರಿಸಿರುವುದರಿಂದ ಜನರು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಲು ಹೆಚ್ಚು ಆಸಕ್ತಿ ವಹಿಸುತ್ತಿದ್ದಾರೆ. ಇನ್ನು ಸರ್ಕಾರದ ಪ್ರೋತ್ಸಾಹಗಳು ಕೂಡ ಈ ಬದಲಾವಣೆಯನ್ನು ವೇಗಗೊಳಿಸಿವೆ. ಇಂದು ಮಾರುಕಟ್ಟೆಯಲ್ಲಿ ಹಲವು ಮಾದರಿಯ ಸ್ಕೂಟರ್ಗಳು ಲಭ್ಯವಿದ್ದು, ವಿನ್ಯಾಸಗಳು, ಬೆಲೆಗಳು, ಮೈಲೇಜ್ ಮತ್ತು ವೈಶಿಷ್ಟ್ಯಗಳಿಂದಾಗಿ ಸ್ಕೂಟರ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇನ್ನು ಸುಲಭ ಪ್ರಯಾಣಕ್ಕೆ ಪರ್ಯಾಯವಾಗಿ ಮಾರ್ಪಟ್ಟಿರುವ ಸ್ಕೂಟರ್ಗಳು ಮಾರುಕಟ್ಟೆಯನ್ನು ಬಿರುಗಾಳಿಯಂತೆ ಆಕ್ರಮಿಸಿಕೊಳ್ಳುತ್ತಿವೆ. ಇದು 2024 ಹಾಗೂ 2025ರ ಆರ್ಥಿಕ ವರ್ಷದಲ್ಲಿ ಭಾರತೀಯ ಸ್ಕೂಟರ್ ಉದ್ಯಮವು ಹೊಸ ಮಾರಾಟ ದಾಖಲೆಯನ್ನು ದಾಖಲಿಸುವುದು ಕಾರಣವಾಯಿತು. ಇನ್ನು ಹೋಂಡಾ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಇಂಡಿಯಾ ಒಟ್ಟು ಮಾರಾಟದಲ್ಲಿ ಅಗ್ರಸ್ಥಾನದಲ್ಲಿವೆ. ಇನ್ನು ಕಳೆದ ವರ್ಷ 43.33% ಮಾರುಕಟ್ಟೆ ಪಾಲು ಈ ವರ್ಷ 41.50% ಇದೆ. ಸ್ವಲ್ಪ ಕುಸಿದಿದ್ದರೂ ಕೂಡ ಹೋಂಡಾ ತನ್ನ ಪ್ರಾಬಲ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಹಿಂಜರಿದಿಲ್ಲ.